ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಫಿಟ್ನೆಸ್ ಈಗಿನ ಯುವಕರ ಹೊಸ ಪ್ಯಾಷನ್. ಸಿನಿಮಾ ಆ್ಯಕ್ಟರ್, ಇನ್ಫ್ಲೂಯೆನ್ಸರ್ಗಳ ಟ್ರಾನ್ಸ್ಫಾರ್ಮೇಷನ್ ನೋಡ್ತಾರೆ. ಎಲ್ಲರೂ ಜೋಶ್ನಲ್ಲಿ ಸ್ವಲ್ಪ ದಿನ ಜಿಮ್ಗೆ ಹೋಗ್ತಾರೆ. ಗೋಡೆ ಮೇಲೆ, ಫೋನ್ನಲ್ಲಿ ಎಲ್ಲ ಕಡೆ ಫೇವ್ರೆಟ್ ಆ್ಯಕ್ಟರ್ಸ್ಗಳ ಸಿಕ್ಸ್ ಪ್ಯಾಕ್, ಫ್ಲ್ಯಾಟ್ ಪ್ಯಾಕ್, ಬೈಸೆಪ್ಸ್ ತೋರಿಸೋ ಪೋಸ್ಟರ್, ವಾಲ್ಪೇಪರ್ ಎಲ್ಲ ಇರುತ್ತೆ. ನಾವು ಸಿಕ್ಸ್ ಪ್ಯಾಕ್ ಮಾಡ್ಕೋತೀನಿ ಅಂತ ಹೊರಡ್ತಾರೆ. ಆದರೆ ವರ್ಕೌಟ್ ಶುರು ಮಾಡಿ ಒಂದೇ ವಾರಕ್ಕೆ ಅಯ್ಯಪ್ಪ ಅಯ್ಯಮ್ಮ ಅಲ್ಲೋ ಇಲ್ಲೋ ಅಂತ ಮುದುಡ್ಕೊಂಡು ಮಲ್ಕೊಂಡ್ಬಿಡ್ತಾರೆ. ಒಂದು ಅಂದಾಜಿನ ಪ್ರಕಾರ ಹೊಸದಾಗಿ ಜಿಮ್ ಶುರು ಮಾಡಿದ 18% ಜನ ಮಾತ್ರ ಕನ್ಸಿಸ್ಟೆಂಟ್ ಆಗಿ ವರ್ಕೌಟ್ ಮಾಡ್ತಾ ಅದನ್ನ ಲೈಫ್ ಸ್ಟೈಲ್ನ ಭಾಗ ಮಾಡಿಕೊಂಡು ಫಿಟ್ ಆಗಿರೋರು. ಹಾಗಿದ್ರೆ ನಿಜಕ್ಕೂ ಜಿಮ್ ಮಾಡೋಕೆ ಯಾವ ರೀತಿ ರಿಯಲಿಸ್ಟಿಕ್ ಅಪ್ರೋಚ್ ಇರಬೇಕು? ಸೆಲೆಬ್ರಿಟಿ ಬಾಡಿ ಏನು ಬೇಡ, ಫಿಟ್ ಆಗಿದ್ರೆ ಸಾಕು, ನೋಡೋಕೆ ಚೆನ್ನಾಗಿ ಕಾಣಬೇಕು ಅನ್ನೋರು ಓವರ್ ವರ್ಕೌಟ್ ಮಾಡದೆ, ಇಂಜುರಿ ಮಾಡ್ಕೊಳ್ಳದೆ, ಮೂಳೆ ಲಿಗಮೆಂಟ್ ಎಲ್ಲ ಹರ್ಕೊಳ್ಳದೆ ಕನ್ಸಿಸ್ಟೆಂಟ್ ಆಗಿ ವರ್ಕೌಟ್ ಮಾಡೋದು ಹೇಗೆ? ಜಿಮ್ ಮಾಡೋರಿಗೆ ಸಪ್ಲಿಮೆಂಟ್ಸ್ ಅಥವಾ ಪ್ರೋಟೀನ್ ಬೇಕಾ ಬೇಡವಾ? ತಗೊಂಡ್ರು ಯಾವ್ದು ತಗೋಬೇಕು, ಯಾವ ರೀತಿ ತಗೋಬೇಕು, ಎಲ್ಲವನ್ನ ಈ ವರದಿಯಲ್ಲಿ ನಾವು ಒಂದಷ್ಟು ಬೇಸಿಕ್ ಮಾಹಿತಿಯನ್ನು ಪಡಿತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಫಿಟ್ನೆಸ್ನ ಆರ್ಟ್. ಎಸ್ ಸ್ನೇಹಿತರೆ, ಫಿಟ್ನೆಸ್ ದೇಹದ ವಿಜ್ಞಾನ, ಶಿಸ್ತು, ಕ್ರಿಯೇಟಿವಿಟಿ, ಕನ್ಸಿಸ್ಟೆನ್ಸಿಯ ಕಾಂಬಿನೇಷನ್ ಇರೋ ಕಲೆ. ಯಾವುದೇ ಶಾರ್ಟ್ ಕಟ್ ಇಲ್ಲದೆ ಟೆಕ್ನಿಕ್, ಕಸರತ್ತು, ಡಯಟ್ ಮೂಲಕ ಸಾಧಿಸಬಹುದು. ಜಿಮ್ ಹೋಗೋಕ್ ಮುಂಚೆನೊಂದು ಮಟ್ಟಿಗೆ ಫಿಟ್ ಆಗಿರೋರು ಕೂಡ ಒಂದೇ ತಿಂಗಳಿಗೆ ಸಿಕ್ಸ್ ಪ್ಯಾಕ್, 6 ತಿಂಗಳಿಗೆ ಹೃತಿಕ್ ರೋಷನ್, ಅರ್ನಾಲ್ಡ್ ಬಾಡಿಯನ್ನು ಮಾಡ್ಕೊಳ್ಳೋಕ್ಕಾಗಲ್ಲ. ಹೆಚ್ಚಿನ ಜನರಲ್ಲಿ ಕೇವಲ 1/2 kg ಮಸಲ್ ನ್ಯಾಚುರಲ್ ಆಗಿ ಬೆಳೆಯೋಕೆ 1 ತಿಂಗಳು ಬೇಕು ಅಂತ ಸಾಕಷ್ಟು ಸ್ಟಡಿಗಳು ಹೇಳ್ತವೆ. ಅದೇ ರೀತಿ 3 ವಾರ 4 ವಾರದಲ್ಲಿ ಫ್ಯಾಟ್ ಲಾಸ್ ಆಗುತ್ತೆ ಅನ್ನೋದೆಲ್ಲ ಸುಳ್ಳು. ಒಂದು ವೇಳೆ ಟ್ರೈ ಮಾಡಿದ್ರೂ ಕೂಡ ಅದು ಅನ್ಹೆಲ್ದಿ ವೇನಲ್ಲಿ ಟ್ರೈ ಮಾಡಬೇಕಾಗತ್ತೆ, ಕ್ರಾಶ್ ಡಯಟ್ ಎಲ್ಲ ಮಾಡಿಕೊಂಡು. ಅದರಿಂದ ಲಾಭಕ್ಕಿಂತ ಲಾಸೇ ಜಾಸ್ತಿ. ಸೊ ನಾವಲ್ಲಿ ಹೋಗೋದು ಬೇಡ. ಹಾಗಾಗಿ ತಿಂಗಳುಗಳ ಗಟ್ಟಲೆ, ಕೆಲವೊಂದು ಸಲ ವರ್ಷಗಟ್ಟಲೆ, 1 ವರ್ಷ 2 ವರ್ಷ 3 ವರ್ಷ ಹೀಗೆ ಕನ್ಸಿಸ್ಟೆಂಟ್ ಆಗಿ ಪ್ರಯತ್ನ ಪಟ್ಟರೆ ಫ್ಯಾಟ್ ಲಾಸ್ ಆಗಿ, ಮಸಲ್ ಟೋನ್ ಆಗಿ ಒಂದು ಫಿಟ್ ಅಟ್ರಾಕ್ಟಿವ್ ಬಾಡಿಯನ್ನು ಗಳಿಸ್ಕೊಳ್ಳೋಕೆ ಸಾಧ್ಯ ಆಗ್ಬೋದು. ಯಾವ ಬಟ್ಟೆ ಹಾಕಿದ್ರೂ ಕೂಡ ಎದೆ ಕೆಳಗಿರುವಂತಹ ಒಂದು ಪೆಟ್ಟಿಗೆ ಮುಂದೆ ಕಾಣದಿರೋ ಥರ ನೋಡ್ಕೋಬಹುದು. ಇದೇ ಕಾರಣಕ್ಕೆ ನಾವು ರಿಯಲಿಸ್ಟಿಕ್ ಅಪ್ರೋಚ್ ಇರಬೇಕು ಅಂತ ಹೇಳಿದ್ದು. ಎಕ್ಸ್ಪೆಕ್ಟೇಷನ್ ರಿಯಲಿಸ್ಟಿಕ್ ಆಗಿರಬೇಕು ಅಂತ. ಜಾಸ್ತಿ ಹೊತ್ತು ಜಿಮ್ ಮಾಡಿದ್ರೆ ಬೇಗ ಬಾಡಿ ಬರುತ್ತೆ ಅನ್ನೋ ಮಿತ್ ಕೂಡ ಇದೆ. ಹಾಗ ಅನ್ಕೊಂಡು ಓವರ್ ಎಕ್ಸಸೈಸ್ ಮಾಡೋಕೆ ಹೋದಾಗಲೇ ಕನ್ಸಿಸ್ಟೆನ್ಸಿ ಹಾಳಾಗುತ್ತೆ, ಮಸಲ್ ಕಿತ್ಕೊಂಡು ಹೋಗುತ್ತೆ, ಜಾಯಿಂಟ್ ಡ್ಯಾಮೇಜ್ ಆಗುತ್ತೆ. ಜೊತೆ ಕೆಲವರಂತೂ ನಾನು ಜಿಮ್ ಹೋಗೋಕ್ಕಿಂತ ಮುಂಚೆನೇ ಸರ್ವಾಂಗಗಳು ಚೆನ್ನಾಗಿದ್ವು, ಈಗ ನನಗೆ ಪೈಲ್ಸ್ ಆಗಿಬಿಟ್ಟಿದೆ ಅಂತ ಹೇಳ್ತಾರೆ. ಓವರ್ ವೆಯ್ಟ್ ಮಾಡಿಕೊಂಡು ಕಿತ್ತು ಹೋಗಬಾರದ ಕಡೆ ಎಲ್ಲ ಕಿತ್ತು ಹೋಗಿರುತ್ತೆ. ಹಾರ್ಮೋನ್ ಇಂಬ್ಯಾಲೆನ್ಸ್ ಕೂಡ ಆಗೋ ಅಪಾಯ ಇರುತ್ತೆ. ಸ್ಟ್ರೆಸ್ ಹಾರ್ಮೋನ್ ಅಥವಾ ಕಾರ್ಟಿಸಾಲ್ ಲೆವೆಲ್ ಜಾಸ್ತಿಯಾಗಿ ಮಸಲ್ ಬೆಳವಣಿಗೆ ಇನ್ನೂ ಸ್ಲೋ ಆಗುತ್ತೆ. ಅದರಲ್ಲೂ ಕೂಡ ಜಿಮ್ಗೆ ಹೋದ ಹೊಸದರಲ್ಲಿ ಏನೂ ಐಡಿಯಾಸ್ ಇರೋದಿಲ್ಲ. ಬೇರೆಯವ್ರು ಮಾಡೋದು ನೋಡಿಕೊಂಡು 3 ವರ್ಷ 4 ವರ್ಷ ಎಕ್ಸ್ಪೀರಿಯನ್ಸ್ ಇರೋರು ಮಾಡೋದು ನೋಡ್ಕೊಂಡು ಇವರು ಮಾಡೋಕೆ ಹೋಗಿ ಅನಾಹುತ ಮಾಡ್ಕೊಂಡ್ಬಿಡ್ತಾರೆ. ಜೊತೆಗೆ ತುಂಬಾ ಜಿಮ್ಗಳಲ್ಲಿ ಸರಿಯಾದ ಟ್ರೈನಿಂಗ್ ಇಲ್ಲದ, ಸರ್ಟಿಫಿಕೇಟ್ ಇಲ್ಲದ ಟ್ರೈನರ್ಸ್ ಇರ್ತಾರೆ. ಅವ್ರು ಎಕ್ಸರ್ಸೈಸ್ ಮಾಡೋಕ್ಕೆ ಕಲ್ತಿರ್ತಾರೆ, ಆದರೆ ಯಾರಿಗೆ ಯಾವ ರೀತಿ ಎಷ್ಟು ಎಕ್ಸರ್ಸೈಸ್ ಮಾಡಬೇಕು, ಸೈಂಟಿಫಿಕ್ ಅಪ್ರೋಚ್ ಏನು, ಲೇಟೆಸ್ಟ್ ಬದಲಾವಣೆಗಳು ಏನಾಗಿದೆ ಫಿಟ್ನೆಸ್ನ ಜಗತ್ತಲ್ಲಿ, ಅದೆಲ್ಲ ಕಲ್ತೇ ಇರೋದಿಲ್ಲ. ಅವರೆಲ್ಲರಿಗೂ ಕೊಟ್ಟಿಗೆಯಲ್ಲಿ ಸಾಲಾಗಿ ದನ ಕರುಗಳನ್ನು ನಿಲ್ಲಿಸಿ ಒಟ್ಟಿಗೆ ಕಲ್ಗಚ್ಚಿ ಕೊಡ್ತಾರಲ್ಲ, ಕೆಲವು ಕಡೆ ಅಕ್ಕಚ್ಚಿ ಅಂತ ಹೇಳ್ತಾರೆ, ಮಲೆನಾಡು ಕಡೆ ಎಲ್ಲ ಕಲ್ಗಚ್ಚಿ ಅಂತಾರೆ. ಆ ರೀತಿ ನಿಮಗೂ ಕೂಡ ಎಲ್ಲರಿಗೂ ಹೇಳ್ದಂಗೆ ಮಾಡಿ, ಅದೆತ್ತಿ ಹಾಕಿ, 100 kg ಹಾಕಿ, ಎತ್ತಿ 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 ಬಿಸಾಕಬೇಡಿ ಅಂತ ಹೇಳ್ತಾರೆ. ಆ ರೀತಿ ಎತ್ತಿ ಬಿಸಾಕೋಕೆ ಹೋದಾಗಲೇ ಕಿತ್ತು ಹೋಗಬಾರದ ಕಡೆ ಎಲ್ಲ ಬಾಡಿ ಕಿತ್ತು ಹೋಗಿರುತ್ತೆ ಸ್ನೇಹಿತರೆ. ಡೆಡ್ ಲಿಫ್ಟ್ ಎಲ್ಲ ಹುಷಾರಾಗಿರಬೇಕು, ಸಾಮರ್ಥ್ಯಕ್ಕೆ ತಕ್ಕಷ್ಟೇ ಮಾಡಬೇಕು. ಎರ್ರಾಬೇರಿ ಮಾಡೋಕೆ ಹೋಗಿ ಏನಾದರೂ ಮೇಜರ್ ಇಂಜುರಿ ಆಗಿ ತಿಂಗಳಾನುಗಟ್ಟಲೆ ಜಿಮ್ಮಿಗೆ ಹೋಗೋಕ್ಕಾಗಿಲ್ಲ ಅಂದರೆ, ಮತ್ತು ಫ್ಯೂಚರ್ನಲ್ಲೂ ಕೂಡ ಸರಿಯಾಗಿ ಜಿಮ್ ಮಾಡೋಕ್ಕಾಗಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಎಸ್ಪೆಷಲಿ ಓವರ್ ವೇಟ್ ಮಾಡೋಕೆ ಹೋಗಿ ನೀ ಇಂಜುರಿ ಆಗೋದು, ಜೊತೆಗೆ ಆಗಲೇ ಹೇಳಿದ ಹಾಗೆ ಕೆಲವರಿಗೆಲ್ಲ ಪೈಲ್ಸ್ ಇಶ್ಯೂಸ್ ಬಂದಿದೆ. ಇನ್ನು ಕೆಲವರಿಗೆ ಅಲ್ಲಲ್ಲಿ ಲಿಗಮೆಂಟ್ ಟೇರ್ ಆಗಿರೋ ಎಕ್ಸಾಂಪಲ್ಸ್ ಇದೆ. ಶೋಲ್ಡರ್ ಮತ್ತು ಚೆಸ್ಟ್ಗೆ ಓವರ್ ವೆಯ್ಟ್ ಹಾಕೊಂಡು ಮಾಡೋಕೆ ಹೋಗಿ ಕೆಲವರಿಗೆ ರೊಟೇಟರ್ ಕಫ್ ಡ್ಯಾಮೇಜ್ ಆಗಿವೆ. ಹಾಗಾಗಿ ಸಾಮರ್ಥ್ಯಕ್ಕೆ ಮೀರಿದ ವೆಯ್ಟ್ ಯಾವ ಕಾರಣಕ್ಕೂ ಹಾಕಬೇಡಿ ಸ್ನೇಹಿತರೆ. ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಷ್ಟು ಆರಾಮಾಗಿ ಮಾಡ್ತೀನಿ ಅನ್ನೋಷ್ಟೇ ವೆಯ್ಟ್ ಹಾಕೊಳ್ಳಿ. ನಿಮಗೆ 1-2 ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಆಗೋ ತನಕ, ಅಲ್ಲಿ ತನಕ ಕಮ್ಮಿ ವೆಯ್ಟ್ನಲ್ಲೇ ಜಾಸ್ತಿ ರೆಪ್ಯುಟೇಷನ್ ಮಾಡಿ. ಡೆಫಿನೆಟ್ಲಿ ರಿಸಲ್ಟ್ ಸಿಗುತ್ತೆ, ಸೇಫ್ ಆಗಿ ಸಿಗುತ್ತೆ. ಅರ್ಜೆಂಟಲ್ಲಿ ಸಿಗದೇ ಇರ್ಬೋದು, ಬಟ್ ಸೇಫ್ ರಿಸಲ್ಟ್ ಸಿಗುತ್ತೆ ನಿಮಗೆ. ರಿಸ್ಕ್ ಕಮ್ಮಿ ಆಗುತ್ತೆ ನಿಮ್ಮದು. ಆವಾಗಷ್ಟೇ ಕಾಲೇಜ್ ಜಾಯ್ನ್ ಆಗಿದ್ದೀನಿ, ಸ್ವಲ್ಪ ಸ್ಲೀವ್ ರೋಲ್ ಮಾಡ್ಕೊಂಡು ತೋರಿಸ್ಬೇಕು, ಸ್ವಲ್ಪ ಹಿಂಗೆ ಅಂದ್ಕೊಂಡು ತೋರಿಸ್ಬೇಕು, ಸ್ವಲ್ಪ ಮಸಾಲೆಲ್ಲ ಎಗರೆಗರಿ ಕಾಣಬೇಕು, ಬೇರೆಯವ್ರನ್ನ ಇವ್ರನ್ನ ಇಂಪ್ರೆಸ್ ಮಾಡಬೇಕು ಅಂತ ಅರ್ಜೆಂಟ್ ಮಾಡೋಕ್ಕೆ ಹೋದರೆ ತುಂಬ ಕಷ್ಟ ಆಗುತ್ತೆ. ನೀವು 40, 50, 60 ಏಜ್ನಲ್ಲೂ ಕೂಡ ಫಿಟ್ ಆಗಿರಬೇಕಲ್ವಾ? ಇವಾಗಲೇ ನಿಮ್ಮ ಬಾಡಿಯನ್ನು ಉಜ್ಜಿ ಬಿಸಾಕಿ ನೀವು ಪುಡಿಗಟ್ಟಿ ಇಟ್ಟರೆ
ನೀವು 30-35 ದಾಟೋಷ್ಟರಲ್ಲಿ ನಿಮ್ಮ ದೇಹದ ಹಲವು ಕೀಲುಗಳು ಲೂಸ್ ಆಗಿರೋ ಚಾನ್ಸಸ್ ಇರುತ್ತೆ. 35-40 ಆದಮೇಲೆ ಯಾವ ವೆಯ್ಟ್ ಎತ್ತಕ್ಕಾಗಲ್ಲ, ಎತ್ತಿದ್ರೆ ಅದು ಡ್ಯಾಮೇಜ್ ಇದು ಡ್ಯಾಮೇಜ್, ಎಲ್ಲ ಕಡೆ ಇಂಜುರಿ. ಆ ಏಜಲ್ಲಿ ಬಾಡಿ ಕೂಡ ಏಜ್ ಆಗ್ತಾ ಬಂದಿರುತ್ತೆ, ಫಿಟ್ನೆಸ್ ಮೇಂಟೈನ್ ಮಾಡೋಕ್ಕಾಗಲ್ಲ. ಸೊ 35-40-45 ಆಗೋಷ್ಟರಲ್ಲಿ ಫಿಟ್ನೆಸ್ ಎಲ್ಲ ಮರೆತು ದೇಹವನ್ನು ಮೇಂಟೈನ್ ಮಾಡೋದೇ ಕಷ್ಟ ಅನ್ನೋ ರೀತಿಲಿ ದೇಹ ಸಮಸ್ಯೆಗಳು ಗೂಡಾಗ್ಬಿಡುತ್ತೆ ಆಮೇಲೆ. ಸೊ ಸಿಂಪಲ್ ವರ್ಕೌಟ್ ರುಟೀನ್ ಹೇಗಿರಬೇಕು, ಸಿಂಪಲ್ ರುಟೀನಿಂದ ಫಿಟ್ ಆಗೋದು ಹೇಗೆ, ಡಯಟ್ ಮತ್ತು ಪ್ರೋಟೀನ್ ಇಂಟೇಕ್ ಹೇಗಿರಬೇಕು ಅಂತ ಬೇರೆ ಬೇರೆ ಸ್ಟಡೀಸ್ ಏನು ಹೇಳ್ತಾ ಇದ್ದಾವೆ, ಬೆಸ್ಟ್ ಪ್ರಾಕ್ಟೀಸಸ್ ಏನು ಅಂತ ಹೇಳ್ತಾರೆ ತಜ್ಞರು, ಅದೆಲ್ಲವನ್ನು ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಅದಕ್ಕೂ ಮುಂಚೆ ಫಿಟ್ನೆಸ್ನಷ್ಟೇ ಇಂಪಾರ್ಟೆಂಟ್ ಆಗಿರೋ ಹೆಲ್ತ್ ಮತ್ತು ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಕ್ವಿಕ್ ಆಗಿ ನೋಡಿಕೊಂಡು ನಾವು ಮುಂದುವರಿಯೋಣ. ಸ್ನೇಹಿತರೆ, ಪ್ರತಿಯೊಬ್ಬ ವ್ಯಕ್ತಿಗೂ ಹೆಲ್ತ್ ಇನ್ಶೂರೆನ್ಸ್ ಬಹಳ ಮುಖ್ಯ. ಯಾಕಂದ್ರೆ ಆರೋಗ್ಯ ಸಮಸ್ಯೆಗಳಿಂದ ಹಣಕಾಸಿನ ಸಮಸ್ಯೆಗೆ ಸಿಕ್ಕಾಕೊಳ್ಳೋದ್ರಿಂದ ಹೆಲ್ತ್ ಇನ್ಶೂರೆನ್ಸ್ ಬಚಾವ್ ಮಾಡುತ್ತೆ. ಭಾರತದಲ್ಲೀಗ ಮೆಡಿಕಲ್ ಇನ್ಫ್ಲೇಷನ್ 13% ಜಾಸ್ತಿ ಇದೆ. ಹೃದಯಾಘಾತ, ಮಲೇರಿಯಾ, ಡೆಂಗ್ಯೂ ಅಂತ ಯಾವುದೇ ಸಮಸ್ಯೆ ಬಂದರೂ ಲಕ್ಷಗಟ್ಟಲೆ ಹಣ ಖರ್ಚಾಗುತ್ತೆ. ಆದರೆ ಹೆಲ್ತ್ ಇನ್ಶೂರೆನ್ಸ್ ಇದ್ರೆ ನಮ್ಮ ಪರವಾಗಿ ಇನ್ಶೂರೆನ್ಸ್ ಕಂಪನಿಗಳು ಆಸ್ಪತ್ರೆ ಬಿಲ್ಲನ್ನು ಕಟ್ತವೆ. ಅದೇ ರೀತಿ ನಿಮ್ಮ ಮನೆಯಲ್ಲಿ ನೀವು ಮಾತ್ರ ದುಡಿತಾ ಇದ್ದೀರಾ ಅಂದ್ರೆ ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳೋದು ಕೂಡ ತುಂಬಾ ಮುಖ್ಯ. ಯಾಕಂದ್ರೆ ಒಂದು ವೇಳೆ ನಿಮಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಿಮ್ಮನ್ನೇ ನಂಬ್ಕೊಂಡಿರೋ ತಂದೆ ತಾಯಿ, ಹೆಂಡತಿ ಮಕ್ಕಳು ಆರ್ಥಿಕ ಸಂಕಷ್ಟಕ್ಕೆ ಸಿಕ್ಕಾಕೊಳ್ಳೋ ಚಾನ್ಸಸ್ ಇರುತ್ತೆ. ಆದರೆ ಟರ್ಮ್ ಇನ್ಶೂರೆನ್ಸ್ ಇದ್ರೆ ಕುಟುಂಬಕ್ಕೆ ಆರ್ಥಿಕ ರಕ್ಷಣೆ ಕೊಡಬಹುದು. ಕಡಿಮೆ ವಯಸ್ಸಿಗೆ ತಗೊಂಡ್ರೆ 500-600 ರೂಪಾಯಿ ಪ್ರೀಮಿಯಂನಲ್ಲೇ ಕೋಟಿ ರೂಪಾಯಿವರೆಗಿನ ಟರ್ಮ್ ಇನ್ಶೂರೆನ್ಸ್ ಮಾಡಿಸಬಹುದು. ಯಂಗ್ ಏಜ್ ನಲ್ಲಿ ಜಾಯಿನ್ ಆದಷ್ಟು ಪ್ರೀಮಿಯಂ ಕಮ್ಮಿ ಇರುತ್ತೆ, ಏಜ್ ಜಾಸ್ತಿ ಆದಂಗೂ ಪ್ರೀಮಿಯಂ ಜಾಸ್ತಿ ಆಗುತ್ತೆ. ಒಂದ್ಸಲ ಜಾಯಿನ್ ಆದ್ರೆ ಪ್ರೀಮಿಯಂ ಆಮೇಲೆ ನಿಮ್ಮ ಲೈಫ್ ಟೈಮ್ ಉದ್ದಕ್ಕೂ ಅಷ್ಟೇ ಇರುತ್ತೆ. ಇವಾಗ 500-600 ರೂಪಾಯಿ ಇರೋದು ಇನ್ನು 30 ವರ್ಷ ಬಿಟ್ಟು ಎಷ್ಟಿರುತ್ತೆ ಅದರ ವ್ಯಾಲ್ಯೂ ಅಲ್ವಾ? ಹಾಗಾಗಿ ಬೇಗ ಲಾಕ್ ಮಾಡಿಕೊಂಡಷ್ಟು ಒಳ್ಳೆಯದು. ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟಲ್ಲಿ ಹೆಲ್ತ್ ಮತ್ತು ಟರ್ಮ್ ಇನ್ಶೂರೆನ್ಸ್ 2ರ ಲಿಂಕನ್ನು ಕೂಡ ಕೊಟ್ಟಿರ್ತೀವಿ. ಇನ್ನೂ ಯಾರು ಮಾಡಿಸಿಲ್ಲ, ನೀವು ಮಿಸ್ ಮಾಡದೆ ಚೆಕ್ ಮಾಡಿ. ನಿಮಗೂ ಕೂಡ ನಿಮ್ಮ ಫ್ಯಾಮಿಲಿಯ ಆರೋಗ್ಯ ಮತ್ತು ಆರ್ಥಿಕ ಭದ್ರತೆಯನ್ನು ಎನ್ಶೂರ್ ಮಾಡಬೇಕು ಅಂತ ಇದ್ರೆ ನಿಮಗೆ ಬೇಕಾದ ಪ್ಲಾನ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಅಪ್ಲೈ ಮಾಡ್ಬೋದು. ನಿಮ್ಮ ಪ್ರೀಮಿಯಂ ಎಷ್ಟು ಅಂತ ಕೂಡ ನೀವು ಚೆಕ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಪಿನ್ ಕಾಮೆಂಟಲ್ಲಿ ಲಿಂಕ್ ಇದೆ. ಬನ್ನಿ ಈಗ ಈ ಫಿಟ್ನೆಸ್ ಕುರಿತಾದ ವರದಿಯಲ್ಲಿ ಮುಂದುವರಿಯೋಣ. ಸ್ನೇಹಿತರೆ, ಅಂತಿಮವಾಗಿ ಜಿಮ್ ಮಾಡೋರಿಗೆ ಓವರ್ ಟ್ರೈನಿಂಗ್ ಸಿಂಡ್ರೋಮ್ ಅನ್ನೋ ಕಾಯಿಲೆ ಬರ್ಬೋದು. ಇದೇನು ಅಂದರೆ ನಿರಂತರವಾಗಿ ಹೈ ಇಂಟೆನ್ಸಿಟಿ ವರ್ಕೌಟ್ ನಿಂದ ದೇಹದಲ್ಲಿ ಟೆಸ್ಟೋಸ್ಟೆರಾನ್, ಗ್ರೋತ್ ಹಾರ್ಮೋನ್ ಲೆವೆಲ್ ಕಮ್ಮಿ ಆಗುತ್ತೆ. ಮಸಲ್ ರಿಪೇರ್ಗೆ ಇವೆರಡು ಕೂಡ ಬಹಳ ಇಂಪಾರ್ಟೆಂಟ್. ದೆಹಲಿ ಏಮ್ಸ್ ರಿಸರ್ಚ್ ಒಂದು ಹೆವಿ ಲಿಫ್ಟರ್ ಗಳಿಗೆ 40 ವರ್ಷ ಆಗ್ತಿದ್ದ ಹಾಗೆ ಮೂಳೆಗಳ ಅರ್ಥರೈಟಿಸ್ ಬರೋ ರಿಸ್ಕ್ 3 ಪಟ್ಟು ಜಾಸ್ತಿ ಇರುತ್ತೆ ಅಂತ ಹೇಳಿದೆ. ತೂಕ ಎತ್ತುವಾಗ ಸ್ಟ್ರೆಂತ್ ಇದ್ರೆ ಸಾಲೋದಿಲ್ಲ, ಸರಿಯಾದ ಟೆಕ್ನಿಕ್, ಪೊಸಿಷನ್, ಉಸಿರಾಟದ ಕಂಟ್ರೋಲ್ ಇಟ್ಕೊಳ್ಳೋದು ಕೂಡ ಮುಖ್ಯ. ಮೊನ್ನೆ 17 ವರ್ಷದ ಚಾಂಪಿಯನ್ ಪವರ್ ಲಿಫ್ಟರ್, ನ್ಯಾಷನಲ್ ಲೆವೆಲ್ ಅಲ್ಲಿ ಗೋಲ್ಡ್ ಮೆಡಲಿಸ್ಟ್ ಯಶ್ತಿಕಾ ಆಚಾರ್ಯ ಕೂಡ ತೂಕ ಎತ್ತುವಾಗ ಬ್ಯಾಲೆನ್ಸ್ ತಪ್ಪಿ ಮೈ ಮೇಲೆ ವೆಯ್ಟ್ ಬಿದ್ದು ಸ್ಥಳದಲ್ಲೇ ಪ್ರಾಣ ಕಳ್ಕೊಂಡ್ರು. ಜಿಮ್ನಲ್ಲಂತೂ ಈ ರೀತಿ ಘಟನೆಗಳು ಆಗ್ತಾನೆ ಇರ್ತವೆ. ಸೊ ಕೇವಲ ಲಿಫ್ಟಿಂಗ್ ಅಂತ ಅಲ್ಲ, ಯಾವುದೇ ವರ್ಕೌಟ್ಗೆ ಪೊಸಿಷನ್ ಹಾಗೂ ಪೋಸ್ಚರ್ ತುಂಬಾ ಮುಖ್ಯ. ವೆಯ್ಟ್ ಜಾಸ್ತಿ ಮಾಡೋ ಬರದಲ್ಲಿ ಸಿಕ್ಕದಂಗೆ ಮೂವ್ ಮಾಡ್ತಿರ್ತಾರೆ. ಬೈಸೆಪ್ಸ್ ಮಾಡ್ತಿರ್ಬೇಕಾದ್ರೆ ಸೊಂಟ ಮುಂದಕ್ಕೆ ಹೋಗಿ ಗೋಡೆಗೆ ಹೊಡಿತಾ ಇರುತ್ತೆ. ಹೀಗನ್ಕೊಂಡು ನೀವು ನೋಡ್ಬೇಕು ಅವಸ್ಥೆ ಕೆಲವರು ಪಡೋದು. ಅದೇ ರೀತಿ ಜಿಮ್ಗೆ ಹೋದ ಹೊಸದರಲ್ಲೇ ಗಟ್ಟಿ ಮಾಡ್ಕೋಬೇಕು ಅಂತ ರೊಚ್ಚಿಗೆದ್ದು ಸ್ಕ್ವಾಟ್ಸ್ ಹಾಗೂ ಡೆಡ್ ಲಿಫ್ಟ್ ಮಾಡೋಕೆ ಹೋದ್ರೆ ಆಗ್ಲೇ ಹೇಳಿದ ಹೆಮರಾಯ್ಡ್ಸ್, ಪೈಲ್ಸ್ ಇವೆಲ್ಲ ಬರೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಆ ಎಕ್ಸರ್ಸೈಸ್ ಮಾಡುವಾಗ ಹೊಟ್ಟೆ ಮೇಲೆ ಸಾಕಷ್ಟು ಪ್ರೆಷರ್ ಬೀಳುತ್ತೆ, ಆ ಭಾಗದ ಮೇಲೆ ಜಾಸ್ತಿ ಪ್ರೆಷರ್ ಬೀಳುತ್ತೆ. ಏನೋ ಕೋರ್ ಸ್ಟ್ರೆಂತ್ ಜಾಸ್ತಿ ಮಾಡ್ಕೊಳ್ಳುತ್ತೆ ಅಂದ್ರೆ ಹೊಟ್ಟೆಗೆ ಎಕ್ಸರ್ಸೈಸ್ ಮಾಡಿರೋ ಅಭ್ಯಾಸನೇ ಇಲ್ಲದೆ ಲಿಫ್ಟಿಂಗ್ ಮಾಡೋಕೆ ಹೋಗಬೇಡಿ ಜಾಸ್ತಿ. ಇದರಿಂದ ಬೆನ್ನು ಮೂಳೆಗೆ, ಅದರಲ್ಲೂ ಕೂಡ ಲೋವರ್ ಬ್ಯಾಕ್ಗೆ ಬಹಳ ಸ್ಟ್ರೆಸ್ ಬಿದ್ದು ಬ್ಯಾಕ್ ಪೇನ್ ಇಶ್ಯೂಸ್ ಶುರು ಆಗ್ಬೋದು. ಸೊ ಜಿಮ್ ಸೇರುವಾಗ ಸಾಕಷ್ಟು ಪ್ರಿಪರೇಷನ್ ಬೇಕು. ಡೇ 1ನಿಂದಲೇ ಬಾಡಿ ಬರ್ಸ್ಬೇಕು ಅಂತ ಹೇಳಿ ಕೆಲವರು ಬರ್ತಾರೆ ಜಿಮ್ಮಲ್ಲಿ ಫಸ್ಟ್ ಸೆಷನ್ ವರ್ಕೌಟ್ ಮಾಡಿಬಿಟ್ಟು ಫುಲ್ ಸ್ವೆಟ್ ಮಾಡಿಕೊಂಡು ಕನ್ನಡಿಲಿ ಹೋಗಿ ನಿಂತ್ಕೊಂಡು ಹಿಂಗೆ ನೋಡ್ತಾ ಇರ್ತಾರೆ, ಎಷ್ಟು ಬಂದಿದೆ ನಂದು ಅಂತ ನೋಡ್ತಾ ಇರ್ತಾರೆ. ಆ ರೀತಿಯಲ್ಲಿ ಆಸೆ ಇರಬಾರ್ದು ಅಂತಲ್ಲ ಸ್ನೇಹಿತರೆ, ಇರಬೇಕು. ಆದರೆ ಇದು ಲಾಂಗ್ ಟರ್ಮ್ ಅಪ್ರೋಚ್ ಅನ್ನೋದು ನಿಮ್ಮ ಮೈಂಡಲ್ಲಿರಲಿ. ಹೀರೋಗಳೆಲ್ಲ ಮಾಡ್ತಾರಲ್ಲ, ನೀವು ಆಮೀರ್ ಖಾನ್ಗೆ ಲೈಫ್ ಟೈಮ್ ಫಿಕ್ಸ್ ಬ್ಯಾಕ್ ತೋರ್ಸೋಕೆ ಹೇಳಿ, ಶಾರುಖ್ ಖಾನಿಗೆ ತೋರ್ಸೋಕೆ ಹೇಳಿ, ಅವ್ರದ್ದೇ ಇರೋದಿಲ್ಲ. ಅವರೊಂದು ಮೂವಿಲಿ ಮಾಡಿರ್ತಾರೆ ಮತ್ತು ಬಿಟ್ಟಿರ್ತಾರೆ, ನೆಕ್ಸ್ಟ್ ಮೂವಿ ಆಗತ್ತೆ ಬಿದ್ದರೆ ಮತ್ತೆ ಮಾಡ್ತಾರೆ. ನೀವು ಆ ರೀತಿ ಲೈಫ್ ಟೈಮ್ ಮೇಂಟೈನ್ ಮಾಡ್ತೀನಿ ಅಂತ ಹೋದರೆ ನಿಮ್ಮ ದೇಹವನ್ನು ನೀವು ತುಂಬ ನೀವೇ ಹಾಳು ಮಾಡ್ತಾ ಇದ್ದೀರಾ. ನಿಮ್ಮ ದೇಹವನ್ನು ನೀವು ಹೆವಿ ಪ್ರೆಷರ್ಗೆ ಒಳಪಡಿಸ್ತಿದ್ದೀರಾ ಅಂತ ಅರ್ಥ. ಅದರಲ್ಲೂ ಕೂಡ ಬಿಗಿನರ್ಸ್ ಇದ್ದಾರಲ್ಲ, ವಾರದಲ್ಲಿ 3 ದಿನ ಮಾಡಿದ್ರೆ ಸಾಕು. ಆರಂಭದಲ್ಲಿ ಅರ್ಧ ಗಂಟೆ ವರ್ಕೌಟ್ ಮಾಡಿದ್ರು ಸಾಕು. ವೆಯ್ಟ್ಸೇ ಮಾಡಬೇಕು ಅಂತಿಲ್ಲ. ಒಂದು ವಾರ ನೀವು ಸ್ಟಾರ್ಟಿಂಗ್ನಲ್ಲಿ ಮೊದಲ 1 ವಾರ ಬರೀ ನೀವು ವಾರ್ಮಪ್ ಎಕ್ಸಸೈಸಸ್ ಅಷ್ಟೇ ಮಾಡಿದ್ರೆ ಸಾಕು. ಪುಷಪ್ ಮಾಡೋಕೆ ಕಲ್ತಿರೋದಿಲ್ಲ, ಕೆಳಗೆ ಹೋದರೆ ಬಾಡಿ ಮೇಲಕ್ಕೆ ಬರಲ್ಲ. ತುಂಬ ಜನದ್ದು ಪುಷಪ್ನಲ್ಲಿ ಪುಲ್ಲಪ್ ಮಾಡೋಕ್ಕೆ ಬರಲ್ಲ. 5 ಪುಲ್ಲಪ್ ಮಾಡಲ್ಲ ಕೆಲವರು. ಅವರು ಡೇ 1ನಿಂದಲೇ ಹೆವಿ ವೇಟ್ಸ್ ಮಾಡ್ತೀನಿ ಅಂತ ಹೊಡ್ತಾರೆ. ಯಾವ ಕಾರಣಕ್ಕೂ ಬೇಡ. ಆರಂಭದ 1 ತಿಂಗಳು ಬೇಕಾದರೂ ಕಳೀಲಿ ಸ್ನೇಹಿತರೆ. ಕೇವಲ ಪುಷಪ್, ಪುಲ್ಲಪ್, ಸೈಕ್ಲಿಂಗ್, ಟ್ರೆಡ್ಮಿಲ್, ಕಾರ್ಡಿಯೋ, ವೆಯ್ಟ್ ಇಲ್ಲದೆ ಇರೋ ಸ್ಕ್ವಾಟ್ಸ್ ಇಷ್ಟಕ್ಕೆ ಸೀಮಿತ ಆಗ್ಬೋದು ನೀವು ನಿಮ್ಮ ಬಾಡಿಯನ್ನು ಒಂದು ಲೆವೆಲ್ಗೆ ರೆಡಿ ಮಾಡೋಕ್ಕೆ. ಆಮೇಲೆ ನಿಧಾನಕ್ಕೆ 5 kg
7 kg ಈ ರೀತಿ ಹಂತವಾಗಿ ನೀವು ವೇಟ್ಸ್ನ ಶುರು ಮಾಡ್ಬೋದು. ಹಾಗಂತ 5 kg 7 kg ಕೂಡ ನೀವೇ ಮಾಡಿ ಅಂತ ನಾವು ಹೇಳ್ತಿಲ್ಲ. ನಿಮ್ಮ ಟ್ರೈನರ್ಗಳು ಫಿಟ್ನೆಸ್ ತರಬೇತುದಾರರು ಇರ್ತಾರಲ್ಲ ಅವರ ಸಲಹೆ ಪಡ್ಕೊಂಡೇ ಮಾಡಿ. ನಾವು ಇದು ಜನರಲ್ ಆಗಿ ನಿಮಗೆ ಒಂದು ಐಡಿಯಾ ಕೊಡ್ತಿರೋದು ಅಷ್ಟೇ. ಆಮೇಲೆ ನಾಳೆ ಯಾರೋ ಬಂದು ನನ್ನ ಸಣ್ಣ ಕೈ ಇತ್ತು, ಇಷ್ಟೇ ಸಪುರ ಇತ್ತು ಮುಳ್ಳೆ, ನೀವು 7 kg ಹೇಳಿದ್ರಲ್ಲ ಎತ್ತಕ್ಕೆ ಹೋದೆ ಪಟ್ಟಂತು ಅಂತ ಹೇಳಿದ್ರೆ ಕಷ್ಟ ಆಗ್ಬಿಡುತ್ತೆ. ಆಮೇಲೆ ಪ್ರತಿಯೊಬ್ಬ ಇಂಡಿವಿಜುವಲ್ ಕೂಡ ಬೇರೆ ಬೇರೆ ಸ್ನೇಹಿತರೆ. ಜೊತೆಗೆ ಒಂದು ಟೈಮ್ ಫಿಕ್ಸ್ ಮಾಡ್ಕೊಳ್ಳಿ. ಫ್ರೀ ಟೈಮ್ ಆಗಿರಬೇಕು ಅದು. ನೀವು ಬ್ಯುಸಿ ಇರೋ ಟೈಮ್ನಲ್ಲಿ ನೀವು ಜಿಮ್ ಟೈಮ್ ಇಟ್ಕೊಂಡ್ಬಿಟ್ರೆ ಬಹಳ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ನೀವು ವರ್ಕೌಟ್ ಮಾಡ್ತಿರ್ತೀರಿ, ಸೇಮ್ ಟೈಮ್ ವರ್ಕ್ ಕಾಲ್ಸ್ ಕೂಡ ಬರ್ತಾ ಹೋದ್ರೆ ಆಲ್ರೆಡಿ ಉಸಿರಾಟದ ಲೆವೆಲ್ ಜೋರಾಗಿರುತ್ತೆ, ಫಾಸ್ಟ್ ಆಗಿರುತ್ತೆ, ಹೃದಯ ಬಡಿತ ಜಾಸ್ತಿ ಆಗಿರುತ್ತೆ. ಈ ವರ್ಕ್ ಕಾಲ್ಸ್ ಕೂಡ ಬಂದು ನಿಮ್ಮ ಸ್ಟ್ರೆಸ್ನ ಜಾಸ್ತಿ ಮಾಡಿಬಿಡ್ತವೆ. ಹಾಗಾಗಿ ಯಾವುದೇ ಅಡಚಣೆ ಇಲ್ಲದ ಫ್ರೀ ಟೈಮ್ ಇಟ್ಕೊಳ್ಳಿ. ಅರ್ಲಿ ಮಾರ್ನಿಂಗ್ ಆಲ್ವೇಸ್ ಗುಡ್. ಕೆಲವರು ನೈಟ್ ಮಾಡ್ತೀವಿ ಅಂತ ಹೇಳ್ತಾರೆ, ಅವ್ರಿಗೆ ಸೆಟ್ ಆದರೆ ಓಕೆ. ಆದರೆ ತುಂಬ ಜನಕ್ಕೆ ನೈಟ್ ಮಲಗೋಕ್ಕಿಂತ 3-4 hours ಬಿಫೋರ್ ವರ್ಕೌಟ್ ಮಾಡಿದ್ರು ಕೂಡ ಅವ್ರ ಬಾಡಿ ಬೇಗ ಮತ್ತೆ ರೆಸ್ಟಿಂಗ್ ಮೋಡ್ಗೆ ಹೋಗಲ್ಲ, ನಿದ್ರೆ ಬರಲ್ಲ ಅಂತ ಹೇಳ್ತಾರೆ. ಸೊ ನೋಡ್ಕೊಳ್ಳಿ ನಿಮಗೆ ಯಾವ್ದು ಸೆಟ್ ಆಗುತ್ತೆ ಅಂತ. ಜೊತೆಗೆ ಸ್ನೇಹಿತರೆ, ಪ್ರತಿದಿನ ವರ್ಕೌಟ್ ಶುರು ಮಾಡೋಕ್ಕಿಂತ ಮುಂಚೆ, ವೇಟ್ ಟ್ರೈನಿಂಗ್ ಮಾಡೋಕ್ಕಿಂತ ಮುಂಚೆ ವಾರ್ಮ್ ಅಪ್ ಬೇಕೇ ಬೇಕು, ಮಾಡಲೇಬೇಕು. ಸಿಂಪಲ್ ಆಗಿ ನೀವು ಒಂದು 50 ಪುಷಪ್ಸ್, ಒಂದು 30 ಪುಲ್ಅಪ್ಸ್, ಹಾಗೆ ಒಂದು 50 ಸ್ಕ್ವಾಟ್ಸ್, ಆಮೇಲೆ ಒಂದು 10 ನಿಮಿಷ ಸೈಕ್ಲಿಂಗ್ ಅಥವಾ ರೋಯಿಂಗ್, ಇಷ್ಟು ಮಾಡಿಬಿಟ್ರೆ ನಿಮ್ಮ ಬಾಡಿಯ ವಾರ್ಮಿಂಗ್ ಅಪ್ ನಡೆದು ಹೋಗ್ಬಿಡುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಚೆನ್ನಾಗಾಗುತ್ತೆ. ನಿಮ್ಮ ಬಾಡಿ ಎಕ್ಸಸೈಸ್ ಮಾಡುವ ಮೋಡ್ಗೆ ಬಂದಿರುತ್ತೆ. ಸೀದಾ ಹೋಗಿ ಯಾವ ಕಾರಣಕ್ಕೂ ನೀವು ವೆಯ್ಟ್ಸನ್ನು ಮಾಡೋಕ್ಕೆ ಯಾವತ್ತೂ ಹೋಗಬೇಡಿ, ನಾಟ್ ರೆಕಮೆಂಡೆಡ್. ಅದಾದಮೇಲೂ ಕೂಡ 2 ಗಂಟೆ 2.5 ಗಂಟೆ 3 ಗಂಟೆ ಮಾಡ್ತೀನಿ ಅಂತೆಲ್ಲ ಹೋಗ್ತಾರೆ. ಅವರು ಜಾಸ್ತಿ ದಿವಸ ವರ್ಕೌಟೇ ಮಾಡೋದಿಲ್ಲ ಸ್ನೇಹಿತರೆ ಅಂತವರು. ಕೆಲವು ಪ್ರೊಫೆಷನಲ್ ಬಾಡಿ ಬಿಲ್ಡರ್ಸ್ ಅಥ್ಲೀಟ್ಗಳು ಮಾಡ್ಬೋದು, ಆದರೆ ಸಾಮಾನ್ಯ ಜನಕ್ಕೆ, ಜನರಲ್ ಪಾಪ್ಯುಲೇಷನ್ಗೆ 45 ನಿಮಿಷಗಳ ವರ್ಕೌಟ್ ಮೋರ್ ದೆನ್ ಎನಫ್. ಬೇಜಾನಾಯಿತು, ಸಾಕಷ್ಟಾಯಿತು. ಟೋಟಲ್ 1 hour ಅಂತ ಅಂದ್ಕೊಳ್ಳಿ. 15 ನಿಮಿಷ ನೀವು ವಾರ್ಮಪ್ಗೆ, ಆಗಲೇ ಎಕ್ಸ್ಪ್ಲೇನ್ ಮಾಡಿದ ವಾರ್ಮಪ್ಗೆ, ಉಳಿದ 45 minutes ಸ್ಟ್ರೆಂತ್ ಟ್ರೈನಿಂಗಿಗೆ ನೀವು ಯೂಸ್ ಮಾಡಿದ್ರೆ ಬೇಕಾದಷ್ಟಾಯಿತು. ಆದರೆ ಇದನ್ನು ಓವರ್ ದ ಪೀರಿಯಡ್ ಆಫ್ ಟೈಮ್ ಮಾಡಬೇಕು, ವರ್ಷಗಳ ಕಾಲ ಮಾಡಬೇಕು, ವರ್ಷದಿಂದ ವರ್ಷಕ್ಕೆ ಮಾಡ್ತಾ ಹೋಗಬೇಕು. ಇಲ್ಲ ಅಂದರೆ ಸ್ವಲ್ಪ ದಿವಸ ಇಷ್ಟು ದಪ್ಪ ಕಂಡ, ಮತ್ತು ಇಷ್ಟು ಸಣ್ಣ ಕಂಡ, ಆಮೇಲೆ ಬೈಸೆಪ್ಸ್ ಇಷ್ಟಿತ್ತು ಮತ್ತು ಫುಲ್ ಒಳಗೋಯ್ತು, ಇದೇ ರೀತಿ ಇರುತ್ತೆ. ನೀವು ಹ್ಯೂಜ್ ಬೈಸೆಪ್ಸ್, ಹ್ಯೂಜ್ ಮಸಲ್ಸ್ ಅದನ್ನೇ ಫೋಕಸ್ ಮಾಡಬೇಕಂತೂ ಇಲ್ಲ. ಅದಕ್ಕೆ ಜಾಸ್ತಿ ತಿನ್ನಬೇಕು. ಜೀರ್ಣಾಂಗ ವ್ಯೂಹದ ಮೇಲೆ ಹೆವಿ ಪ್ರೆಷರ್ ಹಾಕಬೇಕು, ಸುಮ್ಮನೆ ಬರೋದಿಲ್ಲ. ಹೆವಿ ಬೈಸೆಪ್ಸು, ಹೆವಿ ಮಸಲ್ಸ್ ಎಲ್ಲ ಸುಮ್ಮನೆ ಬರೋದಿಲ್ಲ. ಸರಿಯಾಗಿ ತಿನ್ನಬೇಕಾಗತ್ತೆ. ನಿಮ್ಮ ಗ್ಲೂಕೋಸ್ ಲೆವೆಲ್ಲು, ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಎಲ್ಲದ್ರ ಮೇಲೂ ಕೂಡ ನೀವು ಹೆವಿ ಕೆಲಸ ಕೊಡಬೇಕಾಗತ್ತೆ. ಅದು ಅವಶ್ಯಕತೆ ಇದೆಯಾ ನೋಡ್ಕೊಳ್ಳಿ. ನಿಮ್ಗೆ ಅದೇ ಮುಖ್ಯ. ತುಂಬ ಜನ ಇಂಪ್ರೆಸ್ ಮಾಡಬೇಕು ಅಂತಿದ್ರೆ ನೀವು ಆ ರೀತಿ ಕೂಡ ಮಾಡ್ಬೋದು. ಇಲ್ಲ, ನಾನು ಟೋನ್ಡ್ ಬಾಡಿ ಇಟ್ಕೊಂಡಿರ್ತೀನಿ. ಈಗ ವಿರಾಟ್ ಕೊಹ್ಲಿ ಆಗಿರ್ಬೋದು, KL ರಾಹುಲ್ ಆಗಿರ್ಬೋದು, ಶುಭ್ಮನ್ ಗಿಲ್ ಆಗಿರ್ಬೋದು, ಅವರೆಲ್ಲ ಹೆವಿ ಫಿಟ್ ಇದ್ದಾರೆ, ಫಿಟ್ನೆಸ್ ಐಕಾನ್ಗಳ ಥರ ಇದ್ದಾರೆ. ಆ ಲೆವೆಲ್ನ ಬಾಡಿ ಇಟ್ಕೊಂಡಿದ್ದಾರೆ ಅವರು. ಅದು ಯಾರ್ದಾದ್ರು ವಿಶೇಷಪ್ಪ ಸಲ್ಮಾನ್ ಖಾನ್ ಥರದ್ದು ಬಾಡಿ ಕಾಣುತ್ತೆ ನಿಮಗೆ? ಇಲ್ಲ. ಅವರೆಲ್ಲ ಸ್ಲಿಮ್ ಪ್ರೊಫೈಲ್, ಅಥ್ಲೀಟ್ ಪ್ರೊಫೈಲನ್ನು ಮೇಂಟೈನ್ ಮಾಡಿದ್ದಾರೆ. ಶರ್ಟ್ ಹಾಕೊಂಡಾಗ ಯಾರಿಗೆ ಎಷ್ಟು ಚಂದ ಕಂಡ್ರೇನು ಸ್ನೇಹಿತರೆ. ಇಲ್ಲಿ ಹ್ಯೂಜ್ ಇರುತ್ತೆ. ಇಲ್ಲಿ ಕೆಳಗಡೆ ಎದೆಯಿಂದ ಕೆಳಗಡೆ ಶರ್ಟ್ ಎತ್ತಿ ನೋಡಿದ್ರೆ ಅಲ್ಲೂ ಅಷ್ಟೇ ಫ್ಯಾಟ್ ಇರುತ್ತೆ. ಹೊಟ್ಟೆನ ಫುಲ್ ಫ್ಲ್ಯಾಟ್ ಮಾಡ್ಕೊತೀನಿ, ಕೈಯಲ್ಲಿ ಮಾತ್ರ ದಪ್ಪ ಮಾಡ್ಕೊಳ್ತೀನಿ. ವೆರಿ ವೆರಿ ಡಿಫಿಕಲ್ಟ್. ಪ್ರೊಫೆಷ್ನಲ್ ಬಾಡಿ ಬಿಲ್ಡರ್ಗಳು ಕೆಲವರು ಮಾಡ್ಕೊಳ್ತಾರೆ ಆ ರೀತಿ. ಅದು ಹೇಗೆ ಮಾಡ್ಕೊಳ್ತಾರೋ ನಮಗೆ ಅಷ್ಟು ಐಡಿಯಾ ಇಲ್ಲ, ಅದ್ರ ಬಗ್ಗೆ ನಾವು ಜಾಸ್ತಿ ಮಾತಾಡೋಕ್ಕೆ ಹೋಗೋದಿಲ್ಲ. ನ್ಯಾಚುರಲ್ ಆಗಿ ಮಾಡ್ತೀನಿ ಅನ್ನೋರಿಗೆ 6 ಪ್ಯಾಕ್ ಹೊಟ್ಟೆ ಮತ್ತು ಹ್ಯೂಜ್ ಬೈಸೆಪ್ಸ್ ವೆರಿ ವೆರಿ ಡಿಫಿಕಲ್ಟ್. ನ್ಯಾಚುರಲ್ ಆಗಿ ಸ್ಲಿಮ್ ಪ್ರೊಫೈಲ್ ಬಾಡಿ ಇಟ್ಕೊಳ್ತೀನಿ ಅಂದರೆ ಮಾತ್ರ ನೀವು 6 ಪ್ಯಾಕ್ ಕೂಡ ಮಾಡ್ಕೋಬೋದು. ಉದಾಹರಣೆಗೆ ವಿರಾಟ್ ಕೊಹ್ಲಿ ಅವರ ಬಾಡಿ ನೋಡಿ, ನೀವು KL ರಾಹುಲ್ ಅವರ ಬಾಡಿ ನೋಡಿ, ಶುಭ್ಮನ್ ಗಿಲ್ ಅವರ ಬಾಡಿ ನೋಡಿ. ಇವರೆಲ್ಲ ಸ್ಲಿಮ್ ಆಗಿ ಕಾಣಿಸ್ತಾರೆ. ಇಷ್ಟೆಲ್ಲ ಸಣ್ಣ ಆಗೋಕ್ಕೆ ಹೋದಾಗ, ನಾವು ಊರಿಗೆ ಹೋದಾಗ ನಮ್ಮ ಹಿರಿಯರು ಏನು ಹೇಳ್ತಾರೆ, ಏನು ಊಟ ಮಾಡಲ್ವ ನೀನು, ಸಣ್ಣ ಆಗಿದೆಯಾ ಅಂತ ಹೇಳ್ತಾರೆ. ಯಾಕಂದರೆ ಅವರಿಗೆ ಶರ್ಟಲ್ಲಿ ದಪ್ಪ ಕಂಡು ನೋಡಿ ಅದು ಆರೋಗ್ಯವಂತ ಬಾಡಿ ಅಂತ ಅನಿಸಿರುತ್ತೆ. ಬಟ್ ಹಾಗೇನಿಲ್ಲ. ನೀವು ಚಾಯ್ಸ್ ಮಾಡಬೇಕು ಅಷ್ಟೇ. ಬೃಹದಾಕಾರದ ಕೈಗಳು ಜೊತೆಗೆ ಸ್ವಲ್ಪ ಹೊಟ್ಟೆಲೂ ಫ್ಯಾಟ್, ಆ ರೀತಿಯ ಕಾಂಬಿನೇಷನ್ ನೀವು ಇಷ್ಟಪಡ್ತೀರಾ? ಅಥವಾ ಆ್ಯಾವ್ರೇಜ್ ಲೆವೆಲ್ನ ಬೈಸೆಪ್ಸ್, ಫ್ಲ್ಯಾಟ್ ಹೊಟ್ಟೆ, ಶರ್ಟ್ ತೆಗೆದಾಗ, ಹಾಕ್ಕೊಂಡಿದ್ದಕ್ಕಿಂತ ಶರ್ಟ್ ತೆಗೆದು ಕನ್ನಡಿ ಮುಂದೆ ನಿಂತಾಗ ನಾನು ಸ್ಟ್ರಕ್ಚರ್ಡ್ ಆಗಿ ಕಾಣಿಸ್ತೀನಿ, ಫಿಗರ್ ಆಗಿ ಕಾಣಿಸ್ತೀನಿ, ಆ ರೀತಿಯ ಬಾಡಿ ನಿಮಗಿಷ್ಟನ? ಅದು ನೀವು ಮಾಡ್ಕೊಳ್ಳೋ ಚಾಯ್ಸ್. ಬಟ್ ಡೆಫಿನೆಟ್ಲಿ ಎರಡನೇ ಚಾಯ್ಸ್ ಮಾಡ್ಕೊಂಡ್ರೆ, ಲೀನ್ ಪ್ರೊಫೈಲ್ನ ಬಾಡಿಗೆ ನೀವು ಹೋಗ್ತೀನಿ ಅಂತ ಹೇಳಿದ್ರೆ, ನೀವು ತುಂಬ ಫಿಟ್ ಆಗಿದ್ದೀರಿ, ನಿಮ್ಮ ಬಾಡಿ ತುಂಬ ಸ್ಟ್ರಕ್ಚರ್ಡ್ ಆಗಿದೆ, ಒಳ್ಳೆ ಶೇಪ್ನಲ್ಲಿದೆ ಅಂತ ಹೇಳಿ ನಿಮ್ಮನ್ನ ಫಿಟ್ನೆಸ್ ಬಗ್ಗೆ ಜಾಸ್ತಿ ಅರಿವಿಲ್ಲದೆ ಇರೋರಿಗೆ ಅದು ಗೊತ್ತೇ ಆಗಲ್ಲ, ನಂಬೋದೇ ಇಲ್ಲ. ಅವ್ರು ನೀವು ಶರ್ಟ್ ತೆಗೆದು ತೋರಿಸ್ಬೇಕಾಗತ್ತೆ. ಆ ಚಾಲೆಂಜ್ ಅಂತೂ ಇದ್ದೇ ಇರುತ್ತೆ ಕನ್ವಿನ್ಸ್ ಮಾಡೋಕೆ ಅವರಿಗೆ. ನೀನು ವೀಕ್ ಆಗಿದೆಯಾ ಅಂತ ಹೇಳ್ತಿರ್ತಾರೆ, ಮುಖ ಎಲ್ಲ ಸಣ್ಣಕ್ಕಾಗ್ಬಿಟ್ಟಿದೆ ಅಂತ. ಯಾಕಂದ್ರೆ ಅವ್ರಿಗೆ ಗೊತ್ತಿರೋದಿಲ್ಲ ಫ್ಯಾಟ್ ಓವರ್ ಆಲ್ ಕಮ್ಮಿ ಮಾಡಿದಾಗ ಫೇಸಲ್ಲೂ ಕೂಡ ಕಮ್ಮಿ ಆಗುತ್ತೆ ಅಂತ. ಸೊ ನಿಮ್ಗೆ ಯಾವ ರೀತಿ ಬೇಕು
ಬೇಕು ನೋಡ್ಕೊಂಡು ನೀವು ಚೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅದಕ್ಕೆ ತಕ್ಕಂತೆ ಗೋಲ್ ಸೆಟ್ ಮಾಡ್ಕೊಳ್ಳಿ. ನಿಮ್ಮ ಫಿಟ್ನೆಸ್ ಟ್ರೈನರ್ಗೆ ನಿಮ್ಮ ರಿಕ್ವೈರ್ಮೆಂಟ್ ಯಾವುದು ಅಂತ ಕರೆಕ್ಟಾಗಿ ಅವ್ರ ಜೊತೆ ಡಿಸ್ಕಸ್ ಮಾಡ್ಕೊಳ್ಳಿ. ಹೆಚ್ಚಿನವರಿಗೆ ಇದ್ರದ್ದೆಲ್ಲ ಐಡಿಯಾ ಇರೋದಿಲ್ಲ, ಅದು ಕೂಡ ದೊಡ್ಡ ಪ್ರಾಬ್ಲಮ್. ನೋಡ್ಕೊಳ್ಳಿ, ಚೆನ್ನಾಗಿ ಇದ್ರ ಬಗ್ಗೆ ಐಡಿಯಾ ಇರೋರ ಹತ್ರ ತಗೊಳ್ಳಿ. ನ್ಯೂಟ್ರಿಷನಿಸ್ಟ್, ಡಯಟಿಷಿಯನ್ಗಳು ಅವ್ರದ್ದೆಲ್ಲ ಹೆಲ್ಪ್ ಕೂಡ ನೀವು ತಗೋಬಹುದು ಇದಕ್ಕೆ. ಜೊತೆಗೆ ಸ್ನೇಹಿತರೆ, ಕಡೆಯದಾಗಿ ಇನ್ನೊಂದು ವಿಚಾರ, ಎಂಡ್ನಲ್ಲಿ ಜಿಮ್ ಎಲ್ಲ ಮುಗಿದ್ಮೇಲೆ ವಾರ್ಮ್ ಅಪ್, ಸ್ಟ್ರೆಂತ್ ಟ್ರೈನಿಂಗ್ ಇದೆಲ್ಲ ಆದಮೇಲೆ ಮುಗಿದ್ಮೇಲೆ ಒಂದು 10 ನಿಮಿಷ ಲಾಸ್ಟಿಗೆ ಮ್ಯಾಟ್ ಹಾಕೊಂಡು ಕೂಲ್ ಡೌನ್ ಫೇಸ್ ಅಂತ ಅನ್ಕೊಳ್ಳಿ. ಮಲ್ಕೊಂಡು ನೀವು ಸ್ಟ್ರೆಚಿಂಗ್ ಮಾಡ್ಬೋದು, ನಿಧಾನಕ್ಕೆ ಸ್ಟ್ರೆಚಿಂಗ್ ಮಾಡ್ಬೋದು. ಒಂದು ರೀತಿ ಯೋಗ ಥರದ ಒಂದಷ್ಟು ಪೊಸಿಷನ್ಗಳನ್ನು ಮಾಡ್ಬೋದು. ಅದರಿಂದ ನೀಟಾಗಿ ಸ್ಟ್ರೆಚಿಂಗ್ ಕೂಡ ಆಗುತ್ತೆ, ನಿಮ್ಮ ಬಾಡಿಗೆ ರಿಲ್ಯಾಕ್ಸೇಷನ್ ಕೂಡ ಸಿಗುತ್ತೆ, ನಿಮ್ಮ ಬ್ರೀದಿಂಗ್, ನಿಮ್ಮ ಹಾರ್ಟ್ ಬೀಟ್ ಎಲ್ಲ ನಾರ್ಮಲ್ಸಿಗೆ ಬರುತ್ತೆ. ಆಮೇಲೆ ನೀಟಾಗಿ ಒಂದು ಗ್ಲಾಸ್ ನೀರು ಕುಡಿದು ನೀವು ಸೀದಾ ಮನೆ ಕಡೆಗೆ ಹೊರಡ್ಬೋದು. ಆಮೇಲೆ ನಿಮ್ಮ ನ್ಯೂಟ್ರಿಷನ್ ಕಡೆಗೆ, ನಿಮ್ಮ ಊಟ, ನಿಮ್ಮ ಪ್ರೋಟೀನ್ ಇಂಟೇಕ್ ಅದ್ರ ಕಡೆ ನೀವು ಗಮನ ಕೊಡ್ಬೋದು. ಸಪ್ಲಿಮೆಂಟ್ಸ್ ಅಗತ್ಯನಾ ಸ್ನೇಹಿತರೆ? ಸಪ್ಲಿಮೆಂಟ್ ಬೇಕೇ ಬೇಕು ಅಂತಿಲ್ಲ. ನಾರ್ಮಲ್ ಫಿಟ್ನೆಸ್ ಮೇಂಟೈನ್ ಮಾಡೋಕೆ ಆಹಾರದಿಂದಲೇ, ನಿಮ್ಮ ರೆಗ್ಯುಲರ್ ಡಯಟ್ನಿಂದಲೇ ನೀವು ಪೋಷಕಾಂಶಗಳನ್ನು ಪಡ್ಕೋಬಹುದು. ನೀವು 70 kg ಇದ್ದೀರಾ ಅಂದರೆ ದಿನಕ್ಕೆ 70ರಿಂದ 100 ಗ್ರಾಮ್ ಪ್ರೋಟೀನ್ ತಗೋತಾ ಇದ್ರೆ ಅದು ನಿಮ್ಮ ರೆಗ್ಯುಲರ್ ಆಹಾರದಲ್ಲೇ ಇತ್ತು, ಮೊಟ್ಟೆ, ಪನ್ನೀರು, ನಾನ್ ವೆಜ್ಜು, ಹಾಲು ಈ ಥರದ್ರಲ್ಲೆಲ್ಲ ಇತ್ತು ಅಂತ ಹೇಳಿದ್ರೆ ಬೇಕೇ ಬೇಕು ಅಂತೇನಿಲ್ಲ. ಆದರೆ ಇನ್ನೂ ಜಾಸ್ತಿ ಮಸಲ್ ಗ್ರೋತ್ ಬೇಕು ಅಂದರೆ, ಮಸಲ್ ರಿಪೇರಿ, ಸ್ಕಿನ್ ಹೆಲ್ತ್ ಹಾಗೂ ಓವರ್ ಆಲ್ ಬಾಡಿ ಫಂಕ್ಷನ್ಗೆ ಸಪ್ಲಿಮೆಂಟ್ಸ್ ಬೇಕಾಗ್ಬೋದು. ಆದರೆ ಸಪ್ಲಿಮೆಂಟ್ ಆಯ್ಕೆ ಮಾಡ್ಕೊಳ್ಳೋದು, ಬಳಸೋದು ಹೇಗಂತ ಗೊತ್ತಿರಬೇಕು. ಯಾಕಂದರೆ ಪ್ರೋಟೀನ್ ಪೌಡರ್ ಅತಿ ಆದರೆ ಕಿಡ್ನಿ ಮತ್ತು ಲಿವರ್ಗೆ ಹಾನಿಯಾಗೋ ಸಾಧ್ಯತೆ ಇರುತ್ತೆ ಅಂತ ಕೆಲವೊಂದಷ್ಟು ಸ್ಟಡೀಸ್ ಹೇಳ್ತಿವೆ. ಅದ್ರ ಬಗ್ಗೆ ವಿವಾದ ಇದೆ, ಕೆಲವರೆಲ್ಲ ಇಲ್ವೆಲ್ಲ ಏನೂ ಆಗಲ್ಲ ಅಂತಲೂ ಹೇಳ್ತಾರೆ. ಬಟ್ ಖುದ್ದು ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅಥವಾ ICMR ಏನು ಹೇಳಿದೆ ಅಂದರೆ, ಅಗತ್ಯಕ್ಕಿಂತ ಜಾಸ್ತಿ ಪ್ರೋಟೀನ್ ತಿಂದರೆ ಓವರ್ ದ ಪೀರಿಯಡ್ ಆಫ್ ಟೈಮ್ ಕಿಡ್ನಿಗೆ ಹಾನಿ ಆಗುತ್ತೆ ಅಂತ ICMR ಹೇಳಿದೆ. ಯಾಕಂದರೆ ಕಿಡ್ನಿಗೆ ಪ್ರೋಟೀನ್ ಪೌಡರ್ ಎಕ್ಸ್ಟ್ರಾ ಪ್ಯೂರಿಫಿಕೇಷನ್ನ ಕೆಲಸ ಕೊಡುತ್ತೆ. ಅದೇ ರೀತಿ ದೇಹದಲ್ಲಿ ಪ್ರೋಟೀನ್ ಬ್ರೇಕ್ ಡೌನ್ ಆಗೋದೇ ಲಿವರ್ನಲ್ಲಿ. ಪ್ರೋಟೀನ್ ಇಂಟೇಕ್ ಜಾಸ್ತಿ ಆದರೆ ಲಿವರ್ ಫಂಕ್ಷನ್ಗೆ ಪೆಟ್ಟು ಬೀಳಬಹುದು. ಇದೇ ಕಾರಣಕ್ಕೆ ಡಾಕ್ಟರ್ ಅಥವಾ ನ್ಯೂಟ್ರಿಷನಿಸ್ಟ್ಗಳ ಸಲಹೆ ಪಡ್ಕೊಂಡು ಪ್ರೋಟೀನ್ ತಗೊಳ್ಳೋದು ಒಳ್ಳೆಯದು. ಅಲ್ಲದೆ ಕೆಲವರು ಲ್ಯಾಕ್ಟೋಸ್ ಇಂಟಾಲರೆಂಟ್ ಇರ್ತಾರೆ. ವೇ ಪ್ರೋಟೀನಲ್ಲಿರೋ ಲ್ಯಾಕ್ಟೋಸ್ನಿಂದ ಅವರಿಗೆ ಹೊಟ್ಟೆ ಸಮಸ್ಯೆ ಬರ್ಬೋದು, ಗಡಗಡ ಗುಡುಗುಡು ಆಗ್ಬೋದು. ಅಂಥವ್ರು ಲ್ಯಾಕ್ಟೋಸ್ ಫ್ರೀ ಪ್ರೋಟೀನ್ ತಗೋಬೋದು. ಲ್ಯಾಕ್ಟೋಸ್ ಫ್ರೀ ಪ್ರೋಟೀನ್ ಅಂತ ಇರೋದಿಲ್ಲ, ಸಾಮಾನ್ಯವಾಗಿ ಆ ರೀತಿ ಬರೆದಿರೋದಿಲ್ಲ. ಐಸೋಲೇಟ್ ಅಂತ ಬರೆದಿರ್ತಾರೆ. ವೇ ಪ್ರೋಟೀನ್ ಐಸೋಲೇಟ್ ಅಂತ, ಅದು ಕಂಪ್ಲೀಟ್ಲಿ ನಿಮಗೆ ಪ್ಯೂರ್ ಫಾರ್ಮ್ ಆಫ್ ವೇ ಪ್ರೋಟೀನ್. ಅದರಲ್ಲಿ ಲ್ಯಾಕ್ಟೋಸನ್ನು ಕೂಡ ರಿಮೂವ್ ಮಾಡಿರ್ತಾರೆ. ಜೊತೆಗೆ ಪ್ರೋಟೀನ್ ತಗೋಬೇಕಾದ್ರೆ ನಾನಾ ಫ್ಲೇವರ್ಸ್ದು ಬರುತ್ತೆ. ಚಾಕ್ಲೇಟು, ಸ್ಟ್ರಾಬೆರಿಯಿಂದ ಹಿಡಿದು ಯಾವ ಫ್ಲೇವರ್ ಬೇಕು, ಮತ್ತು ಎಕ್ಸ್ಟ್ರಾ ಫೀಚರ್ಸ್ ಎಲ್ಲ ಆ್ಯಡ್ ಮಾಡಿರ್ತಾರೆ. ನನ್ನನ್ನು ಕೇಳಿದ್ರೆ ಯಾವುದೇ ಫ್ಲೇವರೇ ಇಲ್ಲದ, ಯಾವುದೇ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ ಇಲ್ಲದ, ಒಂದು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ ಇರಬಾರ್ದು, ಯಾವುದೇ ಪ್ರಿಸರ್ವೇಟಿವ್ ಕೂಡ ಇರಬಾರ್ದು. ಜಸ್ಟ್ ರಾ ವೇ ಪ್ರೋಟೀನ್ ಐಸೋಲೇಟ್. ಯಾವ ಬ್ರ್ಯಾಂಡ್ ಹೆಸರು ಹೇಳ್ತಿಲ್ಲ ನಾನು, ಬ್ರ್ಯಾಂಡ್ ನೀವೇ ರಿಸರ್ಚ್ ಮಾಡ್ಕೊಂಡು ನಿಮಗೆ ಬೇಕಾಗಿ ತಗೊಳ್ಳಿ ಸ್ನೇಹಿತರೆ, ಎಕ್ಸ್ಪರ್ಟ್ ಸಲಹೆ ಪಡ್ಕೊಂಡು. ಬಟ್ ವಸ್ತು ಹೆಸರು ನಾನು ಹೇಳ್ತಿದ್ದೀನಿ, ಯಾವುದೇ ಬ್ರ್ಯಾಂಡ್ ಅಲ್ಲ. ನಾನು ತಗೊಳ್ಳೋದು ಹೇಳ್ತಿದ್ದೀನಿ, ಅದನ್ನು ನೀವು ಮಾಡಿ ಅಂತ ಹೇಳ್ತಿಲ್ಲ. ನನ್ನ ಪ್ರಿಫರೆನ್ಸ್ ಯಾವಾಗಲೂ ಕೂಡ ರಾ ವೇ ಪ್ರೋಟೀನ್ ಐಸೋಲೇಟ್. ರಾ ಅಂದ್ರೇನು? ಏನೂ ಮಿಕ್ಸ್ಚರ್ ಇಲ್ಲ ಅದರಲ್ಲಿ. ವೇ ಪ್ರೋಟೀನ್ ಹೊರತುಪಡಿಸಿ ಬೇರೆ ಏನೂ ಇಲ್ಲ, ಏನು ಪ್ರಿಸರ್ವೇಟಿವ್ ಇಲ್ಲ ಅದರಲ್ಲಿ, ಸೆಕೆಂಡ್ ಇಂಗ್ರೀಡಿಯೆಂಟೇ ಇಲ್ಲ, ಏನು ಫ್ಲೇವರ್ಸೂ ಇಲ್ಲ, ಸ್ವೀಟ್ನರು ಇಲ್ಲ, ಶುಗರು ಇಲ್ಲ, ಆರ್ಟಿಫಿಷಿಯಲ್ ಸ್ವೀಟ್ನರು ಇಲ್ಲ, ಎಕ್ಸ್ಟ್ರಾ ನ್ಯೂಟ್ರಿಷನ್ನು ಇಲ್ಲ, ಏನೂ ಇಲ್ಲ. ಜಸ್ಟ್ ರಾ ವೇ ಪ್ರೋಟೀನ್, ಸಪ್ಪೆ. ಅದರಲ್ಲೂ ಕೂಡ ಐಸೋಲೇಟ್. ನಾನು ಪ್ರಿಫರ್ ಮಾಡೋದು ಐಸೋಲೇಟ್, ರಾ ವೇ ಪ್ರೋಟೀನ್ ಐಸೋಲೇಟ್. ಇದು ನನ್ನ ಪ್ರಿಫರೆನ್ಸ್. ಇನ್ನು ಕೆಲವರಿಗೆ ಬರೀ ರಾ ವೇ ಪ್ರೋಟೀನ್ ಕೂಡ ಇದೆ, ಐಸೋಲೇಟ್ ಅಲ್ಲದೆ ಇರೋದು ಕೂಡ ಇದೆ. ಅದನ್ನು ಕೂಡ ಬೇಕಾದವ್ರು ತಗೋಬಹುದು. ನಾವಂತೂ ರೆಕಮೆಂಡ್ ಮಾಡಲ್ಲ ಈ ಆರ್ಟಿಫಿಷಿಯಲ್ ಸ್ವೀಟ್ನರ್ಗಳು, ಫ್ಲೇವರ್ಗಳಿರೋದನ್ನು ತಗೊಳ್ಳಿ ಅಂತ. ಬಟ್ ಅಗೇನ್ ಇದೆಲ್ಲ ನಿಮ್ಮ ಚಾಯ್ಸ್. ಜೊತೆಗೆ ನಿಮ್ಮ ಗಮನಕ್ಕಿರಲಿ, ವೇ ಪ್ರೋಟೀನ್ ಒಂದನ್ನು ಬಿಟ್ಟು, ಅದು ನಿಮ್ಮ ಡಿಸಿಷನ್, ನೀವು ಅದನ್ನು ನೋಡ್ಕೊಂಡು ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ತಗೋಬಹುದು. ಅದನ್ನು ಬಿಟ್ಟು ಬೇರೆ ಯಾವುದೇ ಸಪ್ಲಿಮೆಂಟ್ ಡಾಕ್ಟರ್ ಸಲಹೆ ಇಲ್ಲದೆ ತಗೊಳ್ಳೋದು ಸೂಕ್ತ ಅಲ್ಲ. ಇದು ನಿದ್ದೆ ತುಂಬ ಇಂಪಾರ್ಟೆಂಟ್. ವರ್ಕೌಟ್ ಮಾಡಿದಾಗ ಮಸಲ್ ಬೆಳೆಯಲ್ಲ, ಮಸಲ್ ಹರಿದೋಗ್ತಾ ಇರುತ್ತೆ. ಅದು ನಿದ್ದೆಲಿದ್ದಾಗ ರಿಪೇರ್ ಆಗಿ ಬೆಳೆಯುತ್ತೆ. ಮಸಲ್ ರಿಕವರಿಗೆ ನಿದ್ದೆ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಪ್ರತಿದಿನ ಮಿನಿಮಮ್ ಸಾಧ್ಯ ಆದರೆ 8-9 ಗಂಟೆನೂ ಕೂಡ ನಿದ್ದೆ ಮಾಡಿದ್ರೆ, ಎಸ್ಪೆಷಲಿ ತುಂಬ ಚೆನ್ನಾಗಿ ಟ್ರೈನ್ ಮಾಡ್ತಿರೋರಿಗೆ ನಿದ್ದೆ 1 ಗಂಟೆ ಜಾಸ್ತಿ ಆದರೂ ಕೂಡ ಒಳ್ಳೆಯದೇ. ಇಲ್ಲ ಆವ್ರೇಜ್ ಅಂತ ಹೇಳಿದ್ರೆ 7ರಿಂದ 8 ಗಂಟೆ ಸಾಕು. ಅದೇ ರೀತಿ ವಾರದಲ್ಲಿ 1 ಅಥವಾ 2 ದಿನ ನೀವು ಜಿಮ್ಮಿಗೆ ಹೋಗದೆ ಬಾಡಿ ಕಂಪ್ಲೀಟ್ ರೆಸ್ಟ್ ಕೊಟ್ಟರು ಕೂಡ ರಿಕವರಿಗೆ ತುಂಬ ಹೆಲ್ಪ್ ಆಗುತ್ತೆ. ಜೊತೆಗೆ ಜಿಮ್ ಮಾಡೋರು ಈ ಸಪ್ಲಿಮೆಂಟು, ಪ್ರೋಟೀನು ಅದ್ರ ಮಾತ್ರ ಅಲ್ಲ, ಹೆಲ್ದಿ ಡಯಟ್, ಹೆಲ್ದಿ ಫ್ಯಾಟ್ಸ್ ಇರೋದು, ಹೆಲ್ದಿ ಫೈಬರ್ ಇರೋದು, ಹಣ್ಣು ತರಕಾರಿ, ಈ ರೀತಿ ಉತ್ತಮ ಬ್ಯಾಲೆನ್ಸ್ ಡಯಟ್, ಸಪ್ಲಿಮೆಂಟನ್ನು ಹೊರತುಪಡಿಸಿ ಡೇ ಟು ಡೇ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಮಾಡೋ ಈ ಊಟ ಎಲ್ಲ ಇರ್ತಾವಲ್ಲ, ಆಹಾರ ಇರ್ತಾವಲ್ಲ,
ಅದು ಕೂಡ ಎಷ್ಟಾಗುತ್ತಷ್ಟು ಹೆಲ್ದಿಯಾಗಿ ವೆರೈಟಿ ಆಗಿರೋದಕ್ಕೆ ನೀವು ಪ್ರಯತ್ನ ಪಡಬೇಕು. ಶುಗರಿ ಇಲ್ಲದೆ ಇರೋ ಥರ ನೋಡ್ಕೋಬೇಕು, ಫ್ಯಾಟಿ ಆಯಿಲಿ ಫ್ರೈಡ್ ಇಲ್ಲದೆ ಇರೋ ಥರ ನೀವು ನೋಡ್ಕೋಬೇಕು. ಹಣ್ಣು ತರಕಾರಿಯನ್ನು ಹೆಲ್ದಿ ಅಮೌಂಟ್ನಲ್ಲಿ ಆ್ಯಡ್ ಮಾಡಬೇಕು. ಜೊತೆಗೆ ನಿಮ್ಮ ದೇಹಕ್ಕೆ ಅಗತ್ಯವಿರುವಷ್ಟು ನೀರನ್ನು ಚೆನ್ನಾಗಿ ಕುಡಿದು ದೇಹವನ್ನು ಹೈಡ್ರೇಟ್ ಆಗಿ ಇಟ್ಕೋಬೇಕು. ಸೊ ಫ್ರೆಂಡ್ಸ್, ಇದಾಗಿತ್ತು ಜಿಮ್ನ ಕಾನ್ಸೆಪ್ಟ್ ಬಗ್ಗೆ ಮತ್ತು ಫಿಟ್ನೆಸ್ ಜರ್ನಿಯ ಆರಂಭ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಬೇಸಿಕ್ ಐಡಿಯಾವನ್ನು ಕೊಡೋ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್. ಆಗಲೇ ಹೇಳಿದ ಟರ್ಮ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ನಲ್ಲಿ ನಿಮಗೂ ಕೂಡ ಆಸಕ್ತಿ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಮತ್ತು ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕ್ ಇದೆ, ಮಿಸ್ ಮಾಡದೆ ಚೆಕ್ ಮಾಡಿ. ನೀವು ಕೂಡ ನಿಮಗೆ ಎಷ್ಟು ಪ್ರೀಮಿಯಂ ಬರುತ್ತೆ ಅಂತ ಚೆಕ್ ಮಾಡಿ ಅಪ್ಲೈ ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.